ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರ ಜೀವನ ಹಾಗೂ ಅವರ ಕೊನೆಯ ದಿನಗಳು ಯಾವ ರೀತಿ ಇದ್ವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ವರ್ಷಗಳ ಕಾಲ ಧರ್ಮದಿಂದ ಆಳಿದ ಯುಧಿಷ್ಠಿರನು ಕೊನೆಗೆ ತನ್ನ ರಾಜ್ಯವನ್ನು ತ್ಯಜಿಸಿ ಸಹೋದರರು ಮತ್ತು ದ್ರೌಪದಿ ಜೊತೆಗೆ ಹಿಮಾಲಯದ ಕಡೆಗೆ ಹೊರಟನು. ಇದು ಅವರ ಜೀವನದ ಕೊನೆಯ ಪ್ರಯಾಣ, ಮಹಾಪ್ರಸ್ಥಾನ. ಹಿಮಾಲಯದ ಕಠಿಣ ದಾರಿಯಲ್ಲಿ ಮೊದಲು ದ್ರೌಪದಿ ಬಿದ್ದಳು. ನಂತರ ಭೀಮ, ಅರ್ಜುನ, ನಕುಲ ಸಹದೇವ ಒಬ್ಬೊಬ್ಬರಾಗಿ ಬಿದ್ದರು. ಭೀಮನು ಕೇಳಿದನು, ಅಣ್ಣ, ನೀನು ಹಿಂದಕ್ಕೆ ನೋಡದೆ ಯಾಕೆ ಮುಂದೆ ನಡೆಯುತ್ತೀಯ? ಯುಧಿಷ್ಠಿರನು ಶಾಂತವಾಗಿ ಉತ್ತರಿಸಿದನು, ಪ್ರತಿಯೊಬ್ಬರಿಗೂ ಅವರ ಸಣ್ಣ ದೋಷಗಳಿವೆ, ಆದ್ದರಿಂದಲೇ ಅವರು ಬಿದ್ದರು. ಆದರೆ ನಾನು ಧರ್ಮವನ್ನು ಬಿಡುವುದಿಲ್ಲ. ಕೊನೆಗೆ ಯುಧಿಷ್ಠಿರನ ಜೊತೆ ಒಂದು ನಾಯಿ ಮಾತ್ರ ಉಳಿಯಿತು. ಸ್ವರ್ಗದ ಬಾಗಿಲಿಗೆ ಬಂದಾಗ ದೇವೇಂದ್ರನು ಹೇಳಿದನು, ನೀನು ಮಾತ್ರ ಸ್ವರ್ಗಕ್ಕೆ ಬರಬಹುದು, ಆ ನಾಯಿಯನ್ನು ಬಿಡು. ಯುಧಿಷ್ಠಿರನು ಸ್ಪಷ್ಟವಾಗಿ ಹೇಳಿದನು, ನನ್ನನ್ನು ನಂಬಿ ಬಂದ ಜೀವಿಯನ್ನು ನಾನು ಬಿಡುವುದಿಲ್ಲ. ನನ್ನ ಧರ್ಮವು ನನ್ನ ಜೊತೆಗಿರುವವರನ್ನು ತ್ಯಜಿಸಬಾರದು ಎಂದು ಹೇಳುತ್ತದೆ. ಅವನ ದೃಢತೆಯನ್ನು ನೋಡಿ ನಾಯಿ ತನ್ನ ನಿಜ ರೂಪ ತೋರಿಸಿತು. ಅದುವೇ ಧರ್ಮದೇವರು. ಯುಧಿಷ್ಠಿರನು ಜೀವಂತವಾಗಿಯೇ ಸ್ವರ್ಗವನ್ನು ಪ್ರವೇಶಿಸಿದನು. ಅವನು ಧರ್ಮವನ್ನು ಯಾವ ಸಂದರ್ಭದಲ್ಲೂ ಬಿಡಲಿಲ್ಲ. ಸಂತೋಷದಲ್ಲೂ ದುಃಖದಲ್ಲೂ ಅಂತಿಮ ಕ್ಷಣದಲ್ಲೂ